ನೋಡಿ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಒಂದು ವಿಷಯ ಹರಡ್ಬಿಟ್ರೆ ಒಬ್ಬೊಬ್ರು ಒಂದೊಂಥರ ಮಾತಾಡ್ಕೊಳ್ತಾರೆ. ಅಲ್ಲಿ ಯಾರೋ ಅವನಿಗೆ ಊಟ ತಿಂಡಿ ಸೇರ್ದಲೆ ಊಟ ತಿಂಡಿ ಬಿಟ್ರೆ ಇಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ ವಿಷಯ ಓಡಾಡುತ್ತೆ. ಇದೇ ಅಲ್ವಾ ನಮ್ಮ ಸಮಾಜ? ಹೌದು ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಡ್ರೋನ್ ಪ್ರತಾಪ್ ಬಗ್ಗೆನೆ. ಅಯ್ಯೋ, ಡ್ರೋನ್ ಪ್ರತಾಪ್ ಸೂಸೈಡ್ ಅಟೆಂಪ್ಟ್ ಮಾಡೋನಂತೆ, ಊಟ ತಿಂಡಿ ತಿಂದಿಲ್ವಂತೆ. ಅಯ್ಯೋ, ನಾನಾ ಥರ ವಿಷಯಗಳು ಹರಿದಾಡ್ತಿದೆ ನಮ್ಮ ಸಮಾಜದಲ್ಲಿ. ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ಕಂಪ್ಲೀಟ್ ಪಕ್ಕಾ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅವರು ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರ ಇಲ್ವಾ, ಮತ್ತೆ ಊಟ ತಿಂಡಿ ಬಿಟ್ಟಿದ್ದು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಅನ್ಕೊಂಡಿರೋ ರೀತಿ ಏನೂ ಕೂಡ ಆಗಿಲ್ಲ, ಅಥವಾ ಮೀಡಿಯಾದಲ್ಲಿ ತೋರಿಸೋ ಹಾಗೆ ಡ್ರೋನ್ ಪ್ರತಾಪ್ ಅವರಿಗೆ ಏನೂ ಕೂಡ ಆಗಿಲ್ಲ. ಕೆಲವು ನ್ಯೂಸ್ ಚಾನೆಲ್ಸ್ಗಳಲ್ಲಿ ತೋರಿಸುವಂತೆ ಟಾಸ್ಕ್ ವಿಚಾರದಲ್ಲಿ ಬೇಜಾರು ಮಾಡಿಕೊಂಡು ಊಟ ತಿಂಡಿ ಬಿಟ್ಟಿದ್ದಾರೆ ಅಂತ ಕೆಲವು ನ್ಯೂಸ್ ಚಾನೆಲ್ಸ್ಗಳು ತೋರಿಸ್ತಾ ಇದ್ರು. ನಾನು ನೋಡೋ ಮಟ್ಟಿಗೆ ಟಾಸ್ಕ್ ವಿಚಾರದಲ್ಲೆಲ್ಲ ಬೇಜಾರು ಮಾಡಿಕೊಂಡು ಊಟ ತಿಂಡಿ ಬಿಡೋ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ. ಇಲ್ಲಿ ಡ್ರೋನ್ ಪ್ರತಾಪ್ಗೆ ಏನಾಗಿದೆ ಅಂದರೆ, ಅವರನ್ನು ಚಿಕಿತ್ಸೆ ಮಾಡಿರುವ ಡಾಕ್ಟರ್ಸ್ಗಳು ಹೇಳುವಂತೆ ನಿಶಕ್ತಿಯಾಗಿ BP ಲೋ ಮತ್ತು ವಾಮಿಟ್ ಮತ್ತು ಲೂಸ್ ಮೋಷನ್ ಸಹ ಡ್ರೋನ್ ಪ್ರತಾಪ್ಗೆ ಆಗಿತ್ತಂತೆ. ಇನ್ನೆಲ್ಲಿ ಊಟ ತಿಂಡಿ ಮಾಡು ಅಂದರೆ ಮಾಡ್ತಾರೆ. ಆದ್ರಿಂದ 3ನೇ ತಾರೀಕು ಮಿಡ್ನೈಟ್ 2:30 ಸಮಯದಲ್ಲಿ RR ನಗರದ ಒಂದು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಆತ್ಮಹತ್ಯೆಗೆ ಯಾವುದೇ ಯತ್ನ ಕೂಡ ಡ್ರೋನ್ ಪ್ರತಾಪ್ ಅವರು ಮಾಡಿಲ್ಲ. ಸುಮ್ಮನೆ ವಿಷಯನ ಹಬ್ಬಿಸ್ಬಿಡೋದು, ಪೂರ್ತಿ ವಿಷಯನ ತಿಳ್ಕೊಳ್ದೆ ಸುಮ್ಮನೆ ಹಬ್ಬಿಸ್ಬಿಡೋದು ನಮ್ಮ ಜನ. ಡ್ರೋನ್ ಪ್ರತಾಪ್ ಅವರು 3ನೇ ತಾರೀಕಂದು ಅಡ್ಮಿಟ್ ಆಗಿ 4ನೇ ತಾರೀಕಂದು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಸೊ ನೋಡೋಣ ಯಾವಾಗ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಅಂತ. ಇಷ್ಟೇ ವಿಷಯ, ಇದು ಲೇಟೆಸ್ಟ್ ಅಪ್ಡೇಟ್. ಯಾವ ಚಾನಲ್ಸು ನೋಡಕ್ ಹೋಗ್ಬೇಡಿ. ಈ ವಿಷಯದ ಸಂಬಂಧಪಟ್ಟಂಗೆ ಇದೇ ಫೈನಲ್. ಆದಷ್ಟು ಬೇಗ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.